ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮದುವೆ ಮಾಡಿಕೊಳ್ಳದ ನಮ್ಮ ರಾಜ್ಯದ ಪ್ರಸಿದ್ಧ ರಾಜಕಾರಣಿಗಳು ಯಾರು? ಯಾಕೆ ಮದುವೆ ಆಗಿಲ್ಲ? ವಯಸ್ಸೆಷ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಪ್ರಜ್ವಲ್ ರೇವಣ್ಣ. ಫ್ರೆಂಡ್ಸ್, ಎಚ್.ಡಿ. ರೇವಣ್ಣರ ಪುತ್ರ, ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ, ಜೆಡಿಎಸ್ನ ಪ್ರಮುಖ ರಾಜಕಾರಣಿಗಳಲ್ಲಿ ಒಬ್ಬರಾದ ಪ್ರಜ್ವಲ್ ರೇವಣ್ಣಗೆ ಮದುವೆ ಆಗಿಲ್ಲ. ವಯಸ್ಸು 34 ದಾಟಿದೆ. ಆದ್ರೆ ಮದ್ವೆ ಯಾಕೆ ಆಗಿಲ್ಲ ಅನ್ನೋದನ್ನ ಎಲ್ಲೂ ಹೇಳಿಕೊಂಡಿಲ್ಲ. ಒಂದ್ಸಲ ಮದುವೆ ಕುರಿತು ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವಾಗ ನನ್ನ ತಂದೆ ಮದುವೆ ಆಗುವಂತ ಒತ್ತಾಯಿಸುತ್ತಿದ್ದಾರೆ ಅಂತಷ್ಟೇ ಹೇಳಿದ್ರು. ಇವರ ವಿರುದ್ಧ ಲೈಂಗಿಕ ಕಿರುಕುಳದ ಗಂಭೀರ ಆರೋಪ ಕೇಳಿ ಬಂದಿರೋದು ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ರಮ್ಯಾ ಮಂಡ್ಯ ಕ್ಷೇತ್ರದ ಮಾಜಿ ಸಂಸದೆ ಮತ್ತು ಕನ್ನಡದ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾದ ರಮ್ಯಾ ಅಥವಾ ದಿವ್ಯಾ ಸ್ಪಂದನ ಕೂಡ ಮದುವೆ ಆಗಿಲ್ಲ. ವಯಸ್ಸು 41 ದಾಟಿದೆ. ರಮ್ಯಾ ಬಳಿ ಮದುವೆ ಬಗ್ಗೆ ಕೇಳಿದ್ರೆ ಅದೊಂದು ಕೇಳ್ಬೇಡಿ ಅಂತಾರೆ. ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ನಾನೀಗ ಖುಷಿಯಾಗಿದ್ದೀನಿ, ನಂಗೆ ಮದ್ವೆನೇ ಬೇಡ ಅನ್ಸುತ್ತೆ, ಹೀಗಿದ್ರು ಮದ್ವೆ ಆಗಲ್ಲ ಅಂತ ಏನಿಲ್ಲ, ಯಾರಾದ್ರೂ ಸಿಕ್ರೆ ಆಗ್ತೀನಿ ಅಂದಿದ್ರು. ಅಲ್ಲದೆ ವಯಸ್ಸಾದ್ಮೇಲೆ ಯಾರಾದ್ರೂ ನೋಡ್ಕೊಳ್ಳೋರು ಇರ್ಬೇಕು ಅಂತ ಕೆಲವರು ಮದುವೆ ಆಗ್ತಾರೆ. ಆದ್ರೆ ತಂತ್ರಜ್ಞಾನ ಇವತ್ತು ಮುಂದುವರೆದಿದೆ, ಎಲ್ಲವೂ ಸಿಗುತ್ತೆ, ಬೇಕಿದ್ರೆ ನರ್ಸ್ ಬಂದು ನಮ್ಮೊಂದಿಗೆ ಇರ್ತಾರೆ ಅಂತಾನು ಹೇಳಿದ್ರು ರಮ್ಯಾ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಸಿದ್ದರಾಮಯ್ಯರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯಗೂ ಮದುವೆ ಆಗಿಲ್ಲ. ವಯಸ್ಸು 44 ದಾಟಿದೆ. ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ಮದುವೆ ಬಗ್ಗೆ ಇನ್ನೂ ಯೋಚಿಸಿಲ್ಲ, ಬ್ಯಾಚುಲರ್ ಆಗಿ ಇರೋದೇ ಒಳ್ಳೇದು ಅನ್ಸುತ್ತೆ ಅಂತ ಹೇಳಿದ್ರು. ಸೊ ಮದುವೆ ಆಗೋಕೆ ಇವರಿಗೆ ಇಷ್ಟವಿಲ್ಲ ಅನ್ನೋದು ಸ್ಪಷ್ಟ. ಶೋಭಾ ಕರಂದ್ಲಾಜೆ. ರಾಜ್ಯ ಬಿಜೆಪಿಯ ಪ್ರಮುಖ ಮಹಿಳಾ ರಾಜಕಾರಣಿಯಾಗಿರೋ ಶೋಭಾ ಕರಂದ್ಲಾಜೆಗೂ ಮದುವೆಯಾಗಿಲ್ಲ. ವಯಸ್ಸು 57 ದಾಟಿದೆ. ಇಂಥ ಶೋಭಾ ಕರಂದ್ಲಾಜೆ ಮತ್ತು ಯಡಿಯೂರಪ್ಪ ಸೀಕ್ರೆಟ್ ಆಗಿ ಕೇರಳದಲ್ಲಿ ಮದುವೆಯಾಗಿದ್ದಾರೆ ಅಂತ 2016ರಲ್ಲಿ ಕೆಜೆಪಿ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಪದ್ಮನಾಭ ಪ್ರಸನ್ನಕುಮಾರ್ ಆರೋಪ ಮಾಡಿದ್ರು. ನಂತರ 2019ರಲ್ಲಿ ಕಾಂಗ್ರೆಸ್ ಕೂಡ ಇಂಥದ್ದೇ ಆರೋಪ ಮಾಡಿ ಯಡಿಯೂರಪ್ಪ ಬರ್ದಿದ್ರು ಎನ್ನಲಾದ ಡೈರಿಯ ಫೋಟೋಗಳನ್ನ ರಿಲೀಸ್ ಮಾಡಿತ್ತು. ಆದ್ರೆ ಇದೆಲ್ಲ ಸುಳ್ಳು, ಕಾಂಗ್ರೆಸ್ನವರಿಗೆ ತಲೆ ಸರಿ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಶೋಭಾ ಕರಂದ್ಲಾಜೆ. ಪ್ರಿಯಾ ಕೃಷ್ಣ. ರಾಜ್ಯದ ಆಗರ್ಭ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ಬರಾದ 1000 ಕೋಟಿ ಒಡೆಯ, ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಪ್ರಿಯಾ ಕೃಷ್ಣ ಕೂಡ ಮದುವೆಯಾಗಿಲ್ಲ. ವಯಸ್ಸು 40 ದಾಟಿದೆ. ಇವರು ಮದುವೆ ಕುರಿತು ಎಲ್ಲೂ ಮಾತನಾಡಿಲ್ಲ. ಭಾಗೀರಥಿ ಮುರುಳ್ಯ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ಕ್ಷೇತ್ರದ ಬಿಜೆಪಿ ಶಾಸಕಿಯಾಗಿರೋ ಭಾಗೀರಥಿ ಮುರುಳ್ಯಗೆ 48 ವರ್ಷ ದಾಟಿದ್ರೂ ಮದುವೆ ಆಗಿಲ್ಲ. ಯಾಕೆ ಅಂತ ಮಾಧ್ಯಮದವರು ಕೇಳಿದಾಗ ಪಾಲಿಟಿಕ್ಸ್ಗೆ ಬಂದ್ಮೇಲೆ ಗೊತ್ತಲ್ಲ, ಸಾಕಷ್ಟು ಜನರ ಜೊತೆ ಮಾತನಾಡಬೇಕಾಗುತ್ತೆ, ಆದ್ರೆ ಕೆಲ ಗಂಡಸರಿಗೆ ಇದು ಆಗದೆ ಇರ್ಬೋದು, ಪ್ರಶ್ನೆ ಮಾಡಬಹುದು, ಇದನ್ನೆಲ್ಲ ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ ಅಂತ ಭಾವುಕರಾಗಿದ್ರು. ಬಾಲಚಂದ್ರ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿಯ ತಮ್ಮ, ಬೆಳಗಾವಿ ಜಿಲ್ಲೆ ಅರಭಾವಿ ಕ್ಷೇತ್ರದ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿನೂ ಮದುವೆಯಾಗಿಲ್ಲ. ವಯಸ್ಸು 56 ದಾಟಿದೆ. ಯಾಕೆ ಮದುವೆಯಾಗಿಲ್ಲ ಅನ್ನೋದು ಸ್ಪಷ್ಟವಿಲ್ಲ. ಯಶ್ ಪಾಲ್ ಸುವರ್ಣ. ಉಡುಪಿ ಕ್ಷೇತ್ರದ ಬಿಜೆಪಿ ಶಾಸಕ. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಧರಿಸೋದ್ರ ವಿರುದ್ಧ ಹೋರಾಟ ಮಾಡಿ ಸುದ್ದಿಯಾಗಿದ್ದ ಯಶ್ ಪಾಲ್ ಸುವರ್ಣ ಕೂಡ ಸಿಂಗಲ್ ಆಗಿದ್ದಾರೆ. ವಯಸ್ಸು 44 ದಾಟಿದ್ರೂ ಮದುವೆಯಾಗಿಲ್ಲ. ಡಾಕ್ಟರ್ ಬಸವರಾಜ್ ಕ್ಯಾವೆಟರ್. ಕೊಪ್ಪಳ ಮೂಲದ ಬಿಜೆಪಿ ರಾಜಕಾರಣಿ ಡಾಕ್ಟರ್ ಬಸವರಾಜ್ ಕ್ಯಾವೆಟರ್ಗೆ 48 ವರ್ಷ ವಯಸ್ಸು, ಇನ್ನು ಸಿಂಗಲ್ ಆಗಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ. ದಕ್ಷಿಣ ಕನ್ನಡ ಮೂಲದ ಬಿಜೆಪಿ ರಾಜಕಾರಣಿ, ನಿವೃತ್ತ ಯೋಧ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಗೆ 42 ವರ್ಷ ವಯಸ್ಸು, ಆದ್ರೆ ಮದುವೆಯಾಗಿಲ್ಲ. ತೇಜಸ್ವಿ ಸೂರ್ಯ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದರಾಗಿರೋ ತೇಜಸ್ವಿ ಸೂರ್ಯ ಕೂಡ ಸಿಂಗಲ್ ಆಗಿದ್ದಾರೆ. ವಯಸ್ಸು 33 ದಾಟಿದೆ. ಇವರ ಮದುವೆ ಬಗ್ಗೆ ಮಾತನಾಡಿದ್ದ ತಾಯಿ, ಶೀಘ್ರದಲ್ಲೇ ಮಗನಿಗೆ ಮದುವೆ ಮಾಡ್ತೀವಿ, ಸಾಕಷ್ಟು ಪ್ರಪೋಸಲ್ಗಳು ಬಂದಿವೆ ಅಂದಿದ್ರು. ಭವ್ಯ ನರಸಿಂಹಮೂರ್ತಿ. ಬೆಂಗಳೂರು ಮೂಲದ ಕಾಂಗ್ರೆಸ್ ಯುವ ನಾಯಕಿ ಭವ್ಯ ನರಸಿಂಹಮೂರ್ತಿ ಕೂಡ ಸಿಂಗಲ್ ಆಗಿದ್ದಾರೆ. ವಯಸ್ಸು 30ರ ಆಸುಪಾಸು. ಸೊ ಫ್ರೆಂಡ್ಸ್, ಇದಷ್ಟು ಮದುವೆಯಾಗದ ರಾಜ್ಯದ ಪ್ರಸಿದ್ಧ ರಾಜಕಾರಣಿಗಳು ಯಾರು, ಯಾಕೆ ಮದುವೆ ಆಗಿಲ್ಲ, ವಯಸ್ಸೆಷ್ಟು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.